ಹಾಗೆ ನನಗೂ ನನ್ನ ಮಗಳಿಗೂ ಅಗ್ರಿಮೆಂಟ್ ಆಗಿತ್ತು, ಇವತ್ತು ನಾನು ಕಾರಲ್ಲಿ ಬರೋಲ್ಲ, ನಡ್ಕೊಂಬರ್ತೀನಿ ಕರ್ಕೊಂಡು ಹೋಗೋಕ್ಕೆ ಅಂತ. ನೋಡಿ ಬರ್ತಾವ್ರಿ ಇಲ್ಲಿ. ಹಾಯ್, ಹಲೋ. ನೋಡಿ ಫ್ರೆಂಡ್ಸ್, ನಾನು ಕರ್ಕೊಂಡು ಹೋಗಿ ಬಂದಲ್ಲ ನಡ್ಕೊಂಡೋಗಿ, ಅದಕ್ಕೆ ನನ್ನ ಮೇಲೆ ಸ್ನೋ ಹಾಕ್ತಿದ್ದಾರೆ. ಮೈ ಗಾಡ್. ಓಡಿ ಹೊಂಟು. ಇದು ಇವರ ಸ್ಕೂಲ್ ಕಾಂಪೌಂಡು. ಈ ಥರ ಕಿಸ್ ಆ್ಯಂಡ್ ರೈಡು. ನಾನು ಕಾರಲ್ಲಿ ಬಂದರೆ ಇದೇ ಜಾಗದಲ್ಲಿ ಬರಬೇಕು, ಕಿಸ್ ಆ್ಯಂಡ್ ರೈಡಲ್ಲಿ ಬರಬೇಕು. ಸೊ ಅಲ್ಲಿರ್ತಾರೆ ಅವ್ರ ಹತ್ರ ನಾವು ಕರ್ಕೊಂಡು ಹೋಗ್ಬೇಕು. ಅಲ್ಲಿರ್ತಾರೆ. ನಾವು ಬಂದಾಗ ನಮ್ಮ ಹೆಸ್ರು ಕೂಗ್ತಾರೆ. ಸೊ ನಮ್ಮ ಮಕ್ಕಳು ಬಂದು ಕಾರಲ್ಲಿ ಹತ್ಕೋಬೇಕು. ಇಲ್ಲ ಅಂದರೆ ಇವಾಗ ನಡ್ಕೊಂಡು ಹೋಗ್ಬೇಕು. ನೋಡಿ ಇವತ್ತೇನೋ ಇವಾಗ ನಡ್ಕೊಂಡು ಹೋಗೋದಂದರೆ ಖುಷಿ. ನಾವು ಚಿಕ್ಕವರಾಗಿದ್ದಾಗ ಕಾರಲ್ಲಿ ಬಿಡಬೇಕು ಅಂತ, ನಮ್ಮ ಕಾರಲ್ಲಿ ಹೋಗ್ಬೇಕು ಅಂತ ಆಸೆ ಪಡ್ತಿದ್ವಿ. ಬಟ್ ಇವ್ರಿಗೆ ಇಲ್ಲಿ ಹಲೋ. ಓಕೆ, ಓಕೆ 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 ಕಮ್ ಗೈಸ್, ಲೆಟ್ಸ್ ಗೋ. ನೋಡಿ ಇವರ ಸ್ಕೂಲ್ ಪ್ಲೇ ಗ್ರೌಂಡ್ ಹೆಂಗಿದೆ. ಎಷ್ಟು ದೂರ ನೋಡಿದ್ರೂ ಫುಲ್ ವೈಟ್ ಆ್ಯಂಡ್ ವೈಟು. ನೋಡಿ ನಮ್ಮ ಥರ. ಓ ದಟ್ ಸೈಡ್ ನನ್ನ ಸ್ನೋ ಬನ್ನಿ. ಓಕೆ, ನನ್ನ ಮಗಳೇನೋ ಸ್ನೋ ಬನ್ನಿ ಮಾಡ್ತಾಳಂತೆ. ಓಕೆ, ಗುಡ್ ಜಾಬ್. ಓ ಮ್ಯಾನ್, ಸಾಕಪ್ಪ, ಮನೆಗೆ ಹೋಗಿ ನಡೀರೋ. ನಿನ್ನ ನೆಕ್ಸ್ಟ್ ನಾನು ನೋಡ್ಕೊಂಬರಲ್ಲ ನಿನ್ನ ಕರ್ಕೊಂಡು ಹೋಗೋಕ್ಕೆ. ಇವತ್ತು ನೀನು ಕೋಪ್ರೇಟ್ ಮಾಡಿಲ್ಲ ಅಂದರೆ. ಓಕೆನಾ? ವಿಚ್ ಪಾರ್ಕ್? ಅಲ್ಲ, ಅಲ್ಲಿಗೆ ಹೋಗೋಕ್ಕಾಗಲ್ಲಮ್ಮ. ತಿಂದ್ರಾ ಊಟ? ಯಾಕೆ? ನೀನು ಯು ಡಿಡ್ ಫುಲ್ ಫಿನಿಶ್ ಮಾಡಿದ ಲಂಚು? ಹಾಂ, ಕಷ್ಟಪಟ್ಟು ಲಂಚ್ ಮಾಡಿಕೊಡ್ತೀವಿ, ಇವ್ರು ನೋಡಿದ್ರೆ ಫಿನಿಶ್ ಮಾಡಲ್ಲ ಅಂತಾರೆ. ಇಲ್ಲ ಫ್ರೆಂಡ್ಸ್, ಕಷ್ಟಪಟ್ಟು ಲಂಚ್ ಮಾಡಿಕೊಟ್ರೆ ಫಿನಿಶ್ ಮಾಡಲ್ಲ ಅಂತಾರೆ. ನೋಡಿ ಏನು ಮಾಡೋದು ನಾವು ಇವ್ರಿಗೆ? ಲಂಚ್ ಎತ್ಕೊಂಡು ಹೋಗೋದು, ಎತ್ಕೊಂಬರೋದು.